ಎಂಟ್ರಿ ಸೂಪರ್ ಆಗಿತ್ತು ಸರ್. విషయం తెలుసా ఎప్పుడు రాని డైలాగ్ ఒకటి నా దగ్గర ఉంది. ಏನ್ ಸರ್ ಡೈಲಾಗ್ ಅದು? ಹುಲಿ ಬಂತು ಏನೋ ಅದೇ ಟೈಗರ್ ಬಂತು. ಟೈಗರ್ ಯಾವ ಊರ್ ಟೈಗರ್? ಇಂತ ಟ್ಯಾಲೆಂಟೆಡ್ ಅವನು. ಬಿಗ್ ಬಾಸ್ ಹೋದಾಗ ಕರಿಬಸಪ್ಪ ಅವರು ಹೇಗಿದ್ರು, ಬಂದಾದ್ಮೇಲೆ ಹೇಗಿದ್ದಾರೆ, ಏನ್ ವ್ಯತ್ಯಾಸ ಕಾಣ್ತಿದಾರೆ ಇವಾಗ ಅಂತ. ಮತ್ತೆ ಹೊರಗಡೆ ಬಂದ್ಮೇಲೆ ನಾನು ಬಿಗ್ ಬಾಸ್ ಕರಿಬಸಪ್ಪ ಆಗಿದ್ದೀನಿ. ಮತ್ತೆ ಬಿಗ್ ಬಾಸ್ಗೆ ಹೋದ್ರೆ ಹಮೀಸ್ ಸವಾಸ ಮಾಡಲ್ಲ ಕರಿಬಸಪ್ಪ. ನೋ. ಬಿಗ್ ಬಾಸ್ ಆದ್ಮೇಲೆ ಅವ್ರ ವೈಫ್ ಇನ್ನೂ ಜಾಸ್ತಿ ಲವ್ ಮಾಡ್ತಿದ್ದಾರೆ. ಸರ್ ಇವಾಗೆಲ್ಲ ನಿಮ್ಮನ್ನ ಹೊರಗಡೆ ಬಿಟ್ರೆ ಗಲಾಟೆ ಅನ್ನೋ ಕಾನ್ಸೆಪ್ಟ್ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ. ಏನು ಒಂದು ನಾವು ಬೇಲಿ ಹಾಕೊಂಡಿದ್ವಿ, ಅದನ್ನ ಬಿಡಿಸ್ಕೊಂಡು ನಾವಲ್ಲಿ ಇರ್ಬೇಕಾಗುತ್ತೆ. ಅಕಸ್ಮಾತ್ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಗೆ ಜಂಟಿ ಅಲ್ಲದೆ ಒಂಟಿಯಾಗಿ ಹೋಗಿದ್ರೆ 100% ನಾನು ಫೈನಲ್ ವರೆಗೂ ಬರ್ತಾ ಇದ್ದೆ. ಆ ಗೇಮ್ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ಅಲ್ಲಿ ಟಾಸ್ಕ್ ಅಲ್ಲಿ ಆಟ ಆಡಿ ತೋರಿಸಲ್ಲ. ಒನ್ ಟೈಮ್ ಒನ್ ಚಾನ್ಸ್ ಅಷ್ಟೇ ಬಿಗ್ ಬಾಸ್ ಮನೆ ಒಳಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅನ್ಸುತ್ತೆ ಈ ಸಲ? ಬಹಳ ಕಷ್ಟ ಇದೆ ಅಲ್ಲಿ, ಯಾಕಂದ್ರೆ ಅಲ್ಲಿ ತುಂಬಾ ಒಳ್ಳೆಯವ್ರಿಗೆ ಕಾಲ ಇಲ್ಲ, ತುಂಬಾ ಒಳ್ಳೆಯವರ ತನದಿಂದ ಹೋಗ್ತಾನೆ ಅದಕ್ಕೆ ಅದಕ್ಕೆ ಬೆಲೆನೇ ಇಲ್ಲ. ಕರಿಬಸಪ್ಪ ಅವರಿಗೆ ಜೈ, ಕರಿಬಸಪ್ಪ ಅವರಿಗೆ ಜೈ ಅಂತ ಸುದೀಪ್ ಸರ್ ಹೇಳಿದ್ರು. ಅಂತ ಸೂಪರ್ ಸ್ಟಾರ್ ನಮ್ಗೆ ಜೈ ಅಂದಾಗ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ಸುತ್ತೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಹಾಗೂ ವಿನ್ನರ್ ಕೂಡ, ಹಾಗೆ ಏಕಲವ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಅದಕ್ಕೆ ಹೊರತಾಗಿ ಇವರು ಟಿಕ್ ಟಾಕ್ ಮಾಡ್ತಾ ಇರ್ತಾರೆ, ಆಮೇಲೆ ಡ್ಯಾನ್ಸ್ ಮಾಡ್ತಾರೆ. ಇತ್ತೀಚಿನ ಬೆಳವಣಿಗೆ ಹೇಳೋದಾದ್ರೆ ಇವರು ಬಿಗ್ ಬಾಸ್ಗೆ ಹೋಗಿ ಅವರ ಸಾಮರ್ಥ್ಯನ ತೋರಿಸಿ ಹೊರಗೆ ಬಂದಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಮನಸ್ಸು ಗೆದ್ದಂತಹ ಕರಿಬಸಪ್ಪ ಅವರು. ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮತ್ತು ಕೆಲವು ಚರ್ಚೆಗಳನ್ನ ಒಟ್ಟಿಗೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲ ಇನ್ಸೈಟ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಸರ್ ಫಸ್ಟಿಗೆ ನನ್ನದೇ ಕೆಲವು ಪ್ರಶ್ನೆಗಳಿದಾವೆ, ಒನ್ ಅಂಡ್ ಆನ್ಸರ್ ಅಲ್ಲಿ ನಿಮ್ಮ ಆನ್ಸರ್ ಬೇಕು ಸರ್. ಮತ್ತೆ ಬಿಗ್ ಬಾಸ್ಗೆ ಹೋದ್ರೆ ಹಮೀಸ್ ಸವಾಸ ಮಾಡಲ್ಲ ಕರಿಬಸಪ್ಪ, ಎಸ್ ಸರ್? ನೋ. ಬಿಗ್ ಬಾಸ್ ಹೋಗಲು ಮತ್ತೊಂದು ಅವಕಾಶ ಕೊಟ್ರೆ ಹುಲಿ ಅಲ್ಲ ಆನೆಯಾಗಿ ಹೋಗ್ತಾರೆ ಕರಿಬಸಪ್ಪ ಅವರು. ಎಸ್. ಈ ಏಜ್ ನಲ್ಲಿ ಅವಕಾಶ ಬಂದ್ರೆ ಏಜ್ ನ ಪಕ್ಕಕ್ಕಿಟ್ಟು ರೊಮ್ಯಾಂಟಿಕ್ ಸಿನಿಮಾ ಮಾಡ್ತಾರೆ ಕರಿಬಸಪ್ಪ ಅವರು. ಎಸ್. ಕರಿಬಸಪ್ಪ ಅವರು ಒಳ್ಳೆ ಡ್ಯಾನ್ಸರ್, ಆದ್ರೆ ಅವಕಾಶ ಸಿಕ್ಕಿಲ್ಲ. ಹೌದು. ಎಸ್. ಇನ್ ಮುಂದೆ ವರ್ಕೌಟ್ ಬಿಟ್ಟು ರೀಲ್ಸ್ ಕಡೆ ಗಮನ ಕೊಡ್ತಾರೆ ಕರಿಬಸಪ್ಪ ಅವರು. ನೋ. ಆಕ್ಟಿಂಗ್ ಆಯ್ತು, ಡ್ಯಾನ್ಸ್ ಆಯ್ತು, ಬಿಗ್ ಬಾಸ್ ಆಯ್ತು, ನೆಕ್ಸ್ಟ್ ಸಿಂಗರ್ ಆಗ್ತಾರೆ ಕರಿಬಸಪ್ಪ ಅವರು. ಎಸ್. ಬಿಗ್ ಬಾಸ್ ಆದ್ಮೇಲೆ ಅವ್ರ ವೈಫ್ ಇನ್ನೂ ಜಾಸ್ತಿ ಲವ್ ಮಾಡ್ತಿದ್ದಾರೆ. ಎಸ್. ಸರ್ ಅಫ್ಕೋರ್ಸ್. ಎಸ್. ಓಕೆ. ಬಿಗ್ ಬಾಸ್ ಇಂದ ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದು ಜಾಸ್ತಿ. ಇಲ್ಲ, ಪಡ್ಕೊಂಡಿದ್ದೆ ಜಾಸ್ತಿ. ಪಡ್ಕೊಂಡಿದ್ದೆ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಬಿಗ್ ಬಾಸ್ ಹೋದಾಗ ಕರಿಬಸಪ್ಪ ಅವರು ಹೇಗಿದ್ರು, ಬಂದಾದ್ಮೇಲೆ ಹೇಗಿದ್ದಾರೆ, ಏನ್ ವ್ಯತ್ಯಾಸ ಕಾಣ್ತಿದ್ದಾರೆ ಇವಾಗ ಅಂತ? ವ್ಯತ್ಯಾಸ ಅಂದ್ರೆ ಈಗ ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಬ್ಬ ನಾರ್ಮಲ್ ಆಗಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ, ಒಬ್ಬ ಕ್ರೀಡಾಪಟುವಾಗಿ ನಾನು ಗುರ್ಸ್ಕೊಂಡಿದ್ದೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅಲ್ಲಿ ನಾನು ಕಲ್ತಂತದ್ದು ಮತ್ತೆ ಹೊರಗಡೆ ಬಂದ್ಮೇಲೆ ನಾನು ಬಿಗ್ ಬಾಸ್ ಕರಿಬಸಪ್ಪ ಆಗಿದ್ದೀನಿ. ಇಷ್ಟೇ ವ್ಯತ್ಯಾಸ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕ್ರೀಡಾಪಟು ಆಗಿದ್ದೆ. ಬಿಗ್ ಬಾಸ್ ಮನೆಗಳಿಗೆ ಹೋದಾಗ ಅಲ್ಲಿ ನನಗೊಂದು ಸಮಯದ ವ್ಯಾಲ್ಯೂ, ಟೈಮ್ ಅಂದ್ರೆ ಏನು, ಮತ್ತೆ ಒಂದು ಟೈಮು, ಮತ್ತೆ ಒಂದು ಊಟದ ಬೆಲೆ, ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ಒಂದು ವ್ಯಕ್ತಿತ್ವದ ಬೆಲೆ ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಹೀಗಾಗಿ ಬಿಗ್ ಬಾಸ್ ಮನೆ ಹೊರಗಡೆಗೆ ಬಂದ್ಮೇಲೆ ನಾನೊಬ್ಬ ಮಾಮೂಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಬಿಗ್ ಬಾಸ್ ಕರಿಬಸಪ್ಪ ಅಂತೇಳಿ ಹೊರಹೊಮ್ಮಿದ್ದೀನಿ. ಸರ್ ಮತ್ತೆ ಇನ್ನೊಂದೇನಂದ್ರೆ, ಬಿಗ್ ಬಾಸ್ಗೆ ಕರೆ ಯಾವಾಗ ಬಂತು, ಆ ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಳೋದಾರೆ? ಸರ್ ಇದು ಬಿಗ್ ಬಾಸ್ ಮನೆಗೆ ಹೋಗ್ತೀನಂತ ಆಯ್ಕೆ ಮಾಡ್ತಾರಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ಕಂಡಿಲ್ಲ. ಯಾಕಂದ್ರೆ ಕೋಟ್ಯಾಂತರ ಜನಗಳು ಇದಕ್ಕೆ ಪರಿತಪಿಸ್ತಾ ಇರ್ತಾರೆ. ನಾನು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಒಂದು ಎಲೆಮರೆಕಾಯಿ ತರ ಇದೆ.
ಈಗ ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯುವಕರಿಗೆ ಆರೋಗ್ಯದ ಜಾಗೃತಿ ಮೂಡಿಸೋದು, ಕೆಲವೊಂದು ವಿಡಿಯೋಗಳಲ್ಲಿ ನಾವು ಡ್ಯಾನ್ಸ್ ಮಾಡೋಂಥದ್ದು ಮಾಡ್ತಾ ಇರೋದ್ರಿಂದ ಸಾವಿರಾರು ಕೋಟ್ಯಾಂತರ ಜನಗಳು ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ, ಎಲ್ಲ ಇದು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನನಗೆ ಒಂದು ಸಣ್ಣ ಉಲ್ಕಡ್ಡೆ ಇರ್ತಕ್ಕಂಥ ನನ್ನನ್ನ ಬಿಗ್ ಬಾಸ್ ಅವರು ಆಯ್ಕೆ ಮಾಡಿದಾಗ ಒಂದು ರೀತಿಯಲ್ಲಿ ಖುಷಿ ಬಹಳ ಬಂತು. ಎಷ್ಟ್ರ ಮಟ್ಟಿಗೆ ಖುಷಿ ಅಂದ್ರೆ ಆ ಖುಷಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಬಂದ್ಬಿಡ್ತು. ಒಂಥರ ಕುರುಡನಿಗೆ ಕಣ್ಣು ಬಂದ ಹಾಗೆ. ಅವ್ರು ಅವಕಾಶ ಕೊಡದೇ ಇದ್ದಿದ್ರೆ ಈಗ ಹೊರಗಡೆ ಜಗತ್ತಿಗೆ ನಾನು ಕರಿಬಸಪ್ಪ ಅಂತಂದೇಳಿ ನಾನು ಗುರ್ತಿಡಕ್ಕೆ ಆಗ್ತಾನೆ ಇದ್ದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲೆನೆ ಇವತ್ತಿನ ದಿನ ನಾನು ಒಂದು ಜನಗಳ ಒಂದು ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕ್ರೀಡಾಪಟುವಾಗಿ ಇವ್ರಿಗೊಂದು ಗುರುತಿಸಿ ಇವರಲ್ಲಿ ಇರ್ತಕ್ಕಂಥ ಒಂದು ಕಲೆ ಪ್ರತಿಭೆ ಮತ್ತೆ ಸಾಧನೆಯನ್ನ ಪರಿಗಣಿಸಿ ಬಿಗ್ ಬಾಸ್ ಅವರು ಈಗಲಾದ್ರೂ ಒಂದು ಅವಕಾಶನ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ಒಂದು ನನಗೆ ಗುರುತಿಡೋ ತರ ಆಗಿದೆ. ಸರ್, ಬಿಗ್ ಬಾಸ್ಗಿನ ಮುಂಚೆ ಪ್ರಿಪರೇಷನ್ ಹೇಗಿರುತ್ತೆ, ಅಥವಾ ಕೆಲವರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಡೌಟ್ ಇದೆ. ಅಂದ್ರೆ ಬಿಗ್ ಬಾಸ್ಗೆ ಆಯ್ಕೆ ಮಾಡಿದ್ಮೇಲೆ ಈ ಟಾಸ್ಕ್ ಗಳಾಗಿರ್ಬೋದು, ಅದ್ರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದೊಂದು ಮಾಹಿತಿಗಳ ಹರಡಾಗ್ತಿದೆ. ಸೊ ಹೆಂಗಿರುತ್ತೆ ಟಾಸ್ಕ್? ನಿಮ್ಗೆ ಏನಾದ್ರು ಫಸ್ಟ್ ಟ್ರೈನ್ ಮಾಡ್ತಾರೆ ಹಿಂಗೆ ಏನು ಅಂತ? ಇಲ್ಲ ಸರ್, ಈಗ ಬಿಗ್ ಬಾಸ್ ಮನೆಗಳಿಗೆ ಹೋಗೋದಕ್ಕೆ ಯಾವ್ದೇ ತರದ್ದು ಟ್ರೈನಿಂಗ್ ಇರಲ್ಲ, ಏನಿರಲ್ಲ. ಅಲ್ಲಿ ಯಾವ್ದನ್ನು ಕೂಡ ನಾವು ಇಮೇಜ್ ಕೂಡ ಮಾಡ್ಕೊಳಕ್ ಆಗಲ್ಲ, ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಒಂದು ಡಿಫರೆಂಟ್ ಗೇಮ್ ಇದು. ಯಾಕಂದ್ರೆ ಅಲ್ಲಿ ಟಾಸ್ಕ್ಗಳನ್ನ ನಿಮಗೆ ಹೇಳ್ತಾರೆ ಅಷ್ಟೇನೆ. ಟಾಸ್ಕ್ ಅಂದ್ರೆ ಈ ತರ ಇರುತ್ತೆ ಅಂತ ಹೇಳಿ ಒಂದು ಪತ್ರದ ಮುಖಾಂತರ ಅದರಿಂದ ಆ ಟಾಸ್ಕ್ ವಿವರ ಇರುತ್ತೆ. ಆ ವಿವರನ ವರ್ಣನೆ ಬಿಟ್ರೆ, ಬಾಯಿಂದ ಹೇಳೋದ್ ಬಿಟ್ರೆ ಆ ಗೇಮ್ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ಅಲ್ಲಿ ಟಾಸ್ಕ್ ಅಲ್ಲಿ ಆಟ ಆಡಿ ತೋರ್ಸಲ್ಲ. ಒನ್ ಟೈಮ್ ಒನ್ ಚಾನ್ಸ್ ಅಷ್ಟೇನೆ ಬಿಗ್ ಬಾಸ್ ಮನೆ ಒಳಗೆ. ಮತ್ತೆ ಯಾವ್ದೇ ಗೇಮ್ ಅಲ್ಲಿ ರಿಪೀಟ್ ಆಗೋದಿಲ್ಲ. ಅದು ಬಿಗ್ ಬಾಸ್ ಕಂಡೀಷನ್ ಕೂಡ. ನಾವು ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕಿಂತ ಮುಂಚೆ ಯಾವ್ದೇ ತರದ್ದು ತರಬೇತಿ ಕೂಡ ಹೊಂದಿರಲ್ಲ. ಅಂದ್ರೆ ಈ ತರದ್ದು ಗೇಮ್ ಇರುತ್ತೆ, ನಿಮಗೆ ಈ ತರ ತರಬೇತಿ ಪಡೆಯಕಂತೇಳಿ ಯಾವ್ದು ಕೂಡ ತರಬೇತಿ ಪಡೆಯೋದಿಲ್ಲ, ಯಾವ್ದು ಇರೋದಿಲ್ಲ ಅಲ್ಲಿ. ತರಬೇತಿ ಅನ್ನೋದು ಯಾವ್ದು ಇರೋದಿಲ್ಲ ಅಲ್ಲಿ. ಅಕಸ್ಮಾತ್ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಗೆ ಜಂಟಿ ಅಲ್ಲದೆ ಒಂಟಿಯಾಗಿ ಹೋಗಿದ್ರೆ ಇನ್ನಷ್ಟು ಜಾಸ್ತಿ ಆಟಗಳನ್ನ ಆಡ್ತಿದ್ರು, ಗೆಲ್ಲೋ ನೆಸಿಟಿ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ ನಿಮ್ಗೆ? ಒಂಟಿಯಾಗಿ ಹೋಗಿದ್ರೆ 100% ನಾನು ಫೈನಲ್ ಅವ್ರಿಗೂ ಬರ್ತಾ ಇದ್ದೆ. ಯಾಕಂದ್ರೆ ನಾನು ಈಗ ಆಲ್ರೆಡಿ ನೀವೆಲ್ಲ ನೋಡಿದ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಮತ್ತೆ ಫಿಟ್ನೆಸ್ ಎವ್ರಿ ಡೇ ನಾನು ಆಕ್ಟಿವ್ ಆಗಿ ಇರೋದ್ರಿಂದ ನಾನು ಒಂಟಿಯಾಗಿ ಹೋಗಿದ್ರೆ ನನಗೇನದು ದೊಡ್ಡದೇನು ಆಗ್ತಾ ಇದ್ದಿಲ್ಲ ಬಿಗ್ ಬಾಸ್ ಮನೆ ಒಳಗೆ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನ್ ಅನ್ಸುತ್ತೆ, ನನ್ನ ಅನಿಸಿಕೆಗಳನ್ನ, ನನ್ನ ವ್ಯಕ್ತಿತ್ವಗಳನ್ನ ನಾನು ಸ್ವತಂತ್ರವಾಗಿ ನಾನಲ್ಲಿ ಪ್ರದರ್ಶನ ಮಾಡ್ಬೋದಿತ್ತು ಅಂತ ಹೇಳ್ತೀನಿ. ಅದು ಒಂಟಿಯಾಗಿ ಹೋಗಿದ್ರೆ. ಇನ್ನು ಮತ್ತೆ ನಾನು ಜಂಟಿಯಾಗಿ ಹೋಗಿರೋದ್ರಿಂದ ಎಲ್ಲ ಒಂದ್ ಕಡೆಗೆ ಸ್ವಲ್ಪ ಇದಾಯ್ತು ಅನ್ಸುತ್ತೆ. ಯಾಕಂದ್ರೆ ಒಂದು ಕನೆಕ್ಟ್ ಆಗೋದು ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಬಿಗ್ ಬಾಸ್ ಒಳಗಡೆ ಕರಿಬಸಪ್ಪ ಅವ್ರು ಹೇಳ್ತಿದ್ರು, ನಾನ್ ಮಾಡ್ದಿರೋ ಟಾಸ್ಕ್ ಯಾವ್ದಿದೆ ಅಂತ ಕಾನ್ಫಿಡೆಂಟ್ ಅಲ್ಲಿ ಇದ್ರಿ, ಆದ್ರೆ ಆ ಟಾಸ್ಕ್ ಅಲ್ಲಿ ನೀವು ಸೋತ್ರಿ. ಯಾಕೆ? ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅಷ್ಟೊಂದು ಸ್ಟ್ರಾಂಗ್ ಇತ್ತಾ? ಇಲ್ಲ, ಈಗ ನಾವು ಒಂದು ಅಲ್ಲಿ ಟಾಸ್ಕ್ ಅಂತ ಬಂದಾಗ ಅದು ಫಿಸಿಕಲಿ ಏನೇ ಆದ್ರೂ ಕೂಡ ಅಲ್ಲಿ ಮೆಂಟಲಿ ಪ್ರಿಪರೇಷನ್ ಇರ್ಬೇಕಾಗುತ್ತೆ. ತುಂಬಾ ಅಲ್ಲಿ ಫಿಸಿಕಲಿ ಇಂತ ಬುದ್ಧಿವಂತಿಕೆ ಗೇಮ್ ಅದು. ಬುದ್ಧಿವಂತ ಇರ್ತಕ್ಕಂಥ ಒಂದು ಮೆಂಟಲಿ ಗೇಮ್ ಅದು. ಆ ತರದ್ದು ಗೇಮ್ ನನಗೆ ಅದು ಏನು ದೊಡ್ಡದೇನು ಅನ್ಸಿಲ್ಲ. ಯಾಕಂದ್ರೆ ನಾವು ಪ್ರತಿದಿನ ಈ ತರದ್ದು ಒಂದು ಗೇಮ್ಗಳು ಅಂದ್ರೆ ಫಿಟ್ನೆಸ್ ನಾವು ಎಕ್ಸರ್ಸೈಸ್ ಮಾಡ್ತಾ ಬಂದಿರೋದ್ರಿಂದ ನನಗೇನು ಆ ತರದ್ದೇನು ಕಂಡು ಬರ್ಲಿಲ್ಲ ಅದು. ಬಟ್ ಏನಂದ್ರೆ ಆ ಗೇಮ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಅಲ್ಲಿ ಈಗ ನಿಮಗೆ ರಿಪೀಟ್ ಆಗಲ್ಲ ಯಾವ್ದೇ ಗೇಮು. ಬಿಗ್ ಬಾಸ್ ಮನೇಲಿ ಯಾವ್ದೇ ಗೇಮು ರಿಪೀಟ್ ಆಗಲ್ಲ. ಆ ಗೇಮ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ಬೇಕದು. ಅದನ್ನ ಗೇಮ್ ಅನ್ನ ತೋರ್ಸೋದಿಲ್ಲ, ಏನಿಲ್ಲ. ಅದು ನಿಮಗೆ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬೇಕು ಇದು ಹಿಂಗಿರುತ್ತದೆ ಅಂತಂದು. ಆ ಟೈಮ್ ಅಲ್ಲಿ ಯಾರು ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿ ಗೆಲ್ತಾರೋ ಅವರು. ಅದೇ ನಿಮ್ಗೆ ಒಂದು ಅವಕಾಶ ಒಂದು ಸಿಕ್ಕಿತ್ತು. ನಾನ್ ನೋಡಿದ ಮಟ್ಟಿಗೆ ನೀವು ಫಿನಾಲೆ ಕಳ್ಸಕ್ ಒಂದು ಅವಕಾಶ, ಒಂದು ಟಾಸ್ಕ್ ಕೊಟ್ಟಿದ್ರು ನಿಮ್ಗೆ. ಆದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ. ಬಟ್ ಮಧ್ಯದಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ. ಇಲ್ಲ, ಅದು ಏನಾಗಿತ್ತಂದ್ರೆ ಅದು ಒಂದು ಕಂಬಕ್ಕೆ ಹಗ್ಗ ಸುತ್ತು ಒಂದು ಓಡುವಂತ ಗೇಮ್ ಇರೋದ್ರಿಂದ ಎಲ್ಲ ಒಂದ್ ಕಡೆಗೆ ನಮಗೆ ಅಲ್ಲಿ ಕೆಲವೊಂದು ಹಗ್ಗನ ನಾವು ಸುತ್ತುವ ಇದ್ರಲ್ಲಿ ನಮಗೆ ಅಲ್ಲಿ ಇರ್ತಕ್ಕಂಥ ಉಸ್ತುವಾರಿಗಳು ಹಗ್ಗನ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ಬಂದು ನಮಗೆ ವಾರ್ನ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಹಗ್ಗ ಮುಟ್ಟದೇನೆ ತಿರುಗಿದಾಗ ಇಲ್ಲ ಒಂದ್ ಕಡೆಗೆ ನಮಗೆ ಹಿನ್ನಡೆ ಆಯ್ತು ಅಂತ ಹೇಳ್ತೀವಿ. ಈಗ ನಮ್ಮ ಎದುರುಗಡೆ ಇರ್ತಕ್ಕಂಥ ಪ್ರತಿಸ್ಪರ್ಧಿ ಅವರು ಮಾಡೋರು, ಅವರು ಕೈಯಿಂದ ಹಗ್ಗನ ಹಿಡ್ಕೊಂಡು ಸುತ್ತನೆ ಬೇಗನೆ ಮುಗಿಸಿದ್ರು. ನಾವು ಕೈಯಿಂದ ಹಗ್ಗನ ಮುಟ್ಲಿಲ್ಲ, ಇಷ್ಟೇ ವ್ಯತ್ಯಾಸ. ನಾವು ಹಗ್ಗನ ಕೈಯಿಂದ ಮುಟ್ಟಿದಾಗ ಉಸ್ತುವಾರಿಗಳು ಬಂದು ನಮ್ಗೆ ಎಚ್ಚರಿಕೆ ಕೊಟ್ಟಾಗ ನೀವು ಕೈಯಿಂದ ಹಗ್ಗನ ಮುಟ್ಬಾರ್ದು ಅಂದಾಗ ನಾವು ಹಗ್ಗನ ಮುಟ್ಟಕ್ ಹೋಗ್ಲಿಲ್ಲ. ಇದರಿಂದ ಎಲ್ಲ ಒಂದ್ ಕಡೆಗೆ ನಮಗೆ ಈ ಟಾಸ್ಕ್ ಅಲ್ಲಿ ಹಿನ್ನಡೆ ಆಗಕ್ಕೆ ಸಾಧ್ಯ ಆಯ್ತು. ಎಂಟ್ರಿ ಸೂಪರ್ ಆಗಿತ್ತು ಸರ್. ಏನ್ ಸರ್ ಡೈಲಾಗ್ ಅದು? ಹುಲಿ ಬಂತು, ಏನೋ ಅದ ಟೈಗರ್ ಬಂತು. ಟೈಗರ್ ಯಾವ ಊರ್ ಟೈಗರ್? ದಾವಣಗೆರೆ ಟೈಗರ್. ಇಲ್ಲಿಗೆ ಯಾಕೆ ಬಂತು?
ಇವ್ರ ಜೊತೆಗೆಲ್ಲ ಆಟ ಆಡಿ ನಿಮ್ಮನ್ನೆಲ್ಲ ರಂಜಿಸಿ ನಿಮ್ಮಿಂದ ಆಶೀರ್ವಾದ ಪಡೆಯೋದಕ್ಕೆ ಬಂತು ದಾವಣಗೆರೆ ಟೈಗರ್. ಸರ್ ಎಂಟ್ರಿ ಹೇಗಿತ್ತು ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸಿತ್ತು ಸರ್ ನಮ್ಗೆ. ಸೊ ಯಾಕೆ ಅದನ್ನ ಬಿಗ್ ಬಾಸ್ ಅಲ್ಲಿ ಒಂದೇ ವೀಕಿಗೆ ವಾಪಸ್ ಬಂದೆ ಅಂತ ಅನಿಸ್ತದೆ ನಿಮ್ ಪ್ರಕಾರ? ನನ್ನ ಪ್ರಕಾರ ನಾನು ಟೈಗರ್ ಆಗಿ ಗರ್ಜಿಸೋದಕ್ಕೆ ಒಂಟಿಯಾಗಿ ಹೋಗಿದ್ರೆ ಬಹಳ ಚೆನ್ನಾಗಿತ್ತು ಅನ್ಸುತ್ತೆ. ಇಲ್ಲ ಒಂದ್ ಕಡೆಗೆ ನಾವು ಲಾಸ್ಟ್ ಕಂಟೆಂಟ್ ನಾವು ಇಬ್ರು ಜಂಟಿಯಾಗಿ ಹೋಗಿರೋದ್ರಿಂದ ಹೋಗಿ ನೆಕ್ಸ್ಟ್ ಡೇಗೆ ಎಲ್ಲ ಒಂದ್ ಕಡೆಗೆ ನಮಗೆ ನಾಮಿನೇಟ್ ಮಾಡ್ಬಿಟ್ರು. ನಾಮಿನೇಟ್ ಮಾಡಿದಾಗ ನಮಗೆ ಅಲ್ಲಿ ಸ್ವಲ್ಪ ಓಪನ್ ಅಪ್ ಆಗಕ್ಕೆ ನಾನು ಮತ್ತೆ ನಮ್ಮ ಆರ್ ಜೆ ಅಮಿತ್ ಅವರು ಸ್ವಲ್ಪ ಟೈಮು ಬೇಕಾಯ್ತು. ಅಲ್ಲಿ ಅಂದ್ರೆ ಒಂದೇ ದಿನಕ್ಕೇನೆ ಅಲ್ಲಿ ನಾಮಿನೇಟ್ ಮಾಡಿದಾಗ ಸಾಕಷ್ಟು ನಮಗೆ ಅಲ್ಲಿ ಹಿನ್ನಡೆ ಆಗೋಯ್ತು, ಓಪನ್ ಅಪ್ ಆಗ್ಲಿಲ್ಲ. ನಾನು ಅಲ್ಲಿ ನನ್ನನ್ನ ಅವರು ನಾಮಿನೇಟ್ ಮಾಡಿದಾಗ ಗೊತ್ತಾಯ್ತು ಇವರು ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಇದಾರೆ, ಇವರು ಫೈನಲ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಇರ್ತಕ್ಕಂತ ಎಲ್ರು ಅವರೆಲ್ಲ ಒಂದಾಗಿ ನಮ್ಮಿಬ್ರು ಅಲ್ಲಿ ನಾಮಿನೇಟ್ ಮಾಡಿದ್ರು. ಇದು ನಮಗೆ ನಾವು ವಿರೋಧಿಸ್ಬೇಕಾಗಿತ್ತು, ಖಂಡಿಸ್ಬೇಕಾಗಿತ್ತು. ಎಲ್ಲ ಒಂದ್ ಕಡೆಗೆ ನಾಮಿನೇಟ್ ಮಾಡಿದ ತಕ್ಷಣ ನಮಗೆ ಅನಿಸಿಕೆ ಏನಾಗಿತ್ತು ಅಂದ್ರೆ ನಾವ್ ಇಲ್ಲೆಲ್ಲರೂ ಪ್ರೀತಿ ವಿಶ್ವಾಸ ಗೆಲ್ಲಿಸ್ಬೇಕು. ಇಲ್ಲಿ ಅರಸರು ಮತ್ತೆ ಸೇವಕರು ಅಂತ ಟಾಸ್ಕ್ ಇದೆ. ನಾವು ಅರಸರದ ಮಾತನ್ನ ಕೇಳ್ಬೇಕು, ಮತ್ತೆ ಏನ್ ವಹಿಸಿರ್ತಾರೋ ಆ ಕೆಲ್ಸನ ಮಾಡ್ಬೇಕು, ಮತ್ತೆ ಅಲ್ಲಿರ್ತಕ್ಕಂತ ಅರಸರ ಮನಸ್ಸನ್ನ ಮತ್ತೆ ನಮ್ಮ ಸೇವಕರನ್ನ ಮನಸ್ಸು ಗೆಲ್ಬೇಕಂತ ಹೇಳ್ಬಿಟ್ಟು ನಾವು ಕನೆಕ್ಟ್ ಆಗ್ಬೇಕು, ಹೇಳಿದ ಕೆಲಸ ಮಾಡ್ಬೇಕನ್ನೋ ನಮ್ಮ ಮೈಂಡ್ ಅಲ್ಲಿ ಬಂದ್ಬಿಡ್ತದೆ. ಆದ್ರಿಂದ ನಾವೆಲ್ಲ ಒಂದ್ ಕಡೆಗೆ ಈ ಗುಲಿ ತರ ಗರ್ಜಿಸ್ಬೇಕಾಗಿರೋನು ಎಲ್ಲ ಒಂದ್ ಕಡೆಗೆ ಹಿನ್ನಡೆ ಆಯ್ತು ಅಂತ ಹೇಳ್ತೀನಿ. ಅಲ್ಲಿರೋ ಸ್ಪರ್ಧಿಗಳು ಹೇಗೆ ಸರ್? ಅಂದ್ರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅನ್ಸುತ್ತಾ ಅಥವಾ ಸ್ಟ್ರಾಟಜಿ ಏನಾದ್ರು ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಎಲ್ರು ಸ್ಟ್ರಾಟಜಿನ ಮಾಡ್ತಾ ಇದಾರೆ. ಅಲ್ಲಿ ಎಲ್ರು ಗೆಲ್ಲೋದಕ್ಕಂತಂದೇ ಬಂದಿರೋದು. ನಾವ್ ಯಾರೇ ಏನ ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ, ಅವರು ವ್ಯಕ್ತಿಗತವಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ಯಾರು ಮನಸ್ಪೂರ್ವಕವಾಗಿ ಒಪ್ಪೋದಕ್ಕೆ ತಯಾರೇ ಇರಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಗೆಲ್ಲೋದಕ್ಕೆ ಬಂದಿರೋದು. ಪ್ರತಿಯೊಬ್ಬರು ಈಗ ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ. ಈಗ ನಾವು ಯಾವ್ದು ಸರಿ ಇರುತ್ತೋ ಅದನ್ನ ಯಾರು ಒಪ್ಕೊಳ್ಳೋದೇ ಇಲ್ಲ. ಈ ತರದ್ದಾಗಿ ಅಲ್ಲಿ ಯಾವುದೇ ತರದ್ದು ಸ್ಕ್ರಿಪ್ಟ್ ಡೈಲಾಗ್ಗಳು ಅಥವಾ ಈ ತರದ್ದು ಯಾವ್ದು ಇದು ಇರ್ಲಿಲ್ಲ. ಈಗ ನಾವು ಅಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡಿದೀವಿ. ಇರೋಷ್ಟು ದಿನ ಅಲ್ಲಿ ಏನ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ನಾವು ಅದನ್ನ ಮಾಡಿದೀವಿ. ಅದು 24 ಗಂಟೆ ಇರುತ್ತೆ. ಅದ್ರಲ್ಲಿ ಕೆಲವೊಂದು ಮಾತ್ರನೇ ಬಂದಿರ್ಬೋದು ಟಿವಿಲಿ. ಹೌದು, ಗಲಾಟೆ ಮಾಡಿದ್ವಿ ಒಂದು ದೊಡ್ಡ ಸ್ಟ್ರಾಟಜಿಯಲ್ಲಿ. ಓಕೆ ಓಕೆ. ಅಂದ್ರೆ ಮಾತು ಒಳ್ಳೆ ರೀತಿಯಲ್ಲಿ ಮಾತಾಡಿ, ಸ್ಮೂತ್ ಅಲ್ಲಿ ಮಾತಾಡಿ ಮನಸ್ಸು ಗೆಲ್ಲುವಂತದ್ದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆ? ಬಹಳ ಕಷ್ಟ ಇದೆ ಅಲ್ಲಿ. ಯಾಕಂದ್ರೆ ಅಲ್ಲಿ ತುಂಬಾ ಒಳ್ಳೆಯವ್ರಿಗೆ ಕಾಲ ಇಲ್ಲ, ತುಂಬಾ ಒಳ್ಳೆಯವ್ರ ತನದಿಂದ ಹೋಗ್ತಾನೆ ಅದಕ್ಕೆ ಅದಕ್ಕೆ ಬೆಲೆನೇ ಇಲ್ಲ. ಅಲ್ಲಿ ಕೆಟ್ಟವರಾಗಿ ವರ್ತನೆ ಮಾಡ್ಬೇಕು, ಯಾವ್ದನ್ನ ಹೇಳ್ತಾರೋ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಮಾತ್ರನೇ ಅಲ್ಲಿ ಉಳಿಯಕ್ಕಾಗೋದು. ತುಂಬಾ ಒಳ್ಳೆಯವರಾದ್ರೆ ನೋಡಿ, ನಾವು ನಮ್ಮ ಮುಗ್ಧತೆ ನಾವು ತುಂಬಾ ಒಳ್ಳೆಯವರಾಗಿದ್ದಕ್ಕೆ ಬೇಗ ಒಂದ್ ವಾರಕ್ಕೆ ಬಂದಿದ್ದು. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅನ್ಸುತ್ತೆ ಈ ಸಲ? ನನ್ ಪ್ರಕಾರ ಈಗ ನೋಡಿದ್ರೆ ಬಹಳ ಚೆನ್ನಾಗಿ ಆಡ್ತಾ ಇದಾರೆ ಎಲ್ರು. ಮೂರ್ ಹೇಳೋದಾದ್ರೆ ಒಂದು ಮೂರ್ ಹೇಳೋದಾದ್ರೆ ನಮ್ಮ ಇವರು ಗಿಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾ ಇದಾರೆ, ಕಾಕ್ರೋಚ್ ಅವರು ಚೆನ್ನಾಗಿ ಆಡ್ತಾ ಇದಾರೆ, ಮತ್ತೆ ಮಾಳು ಅವರು ನಮ್ಮ ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಮಾಳು ಅವರು ಚೆನ್ನಾಗಿ ಆಡ್ತಾ ಇದಾರೆ. ಸರ್, ಇನ್ನೊಂದು ಹೇಳೋದಾದ್ರೆ ಸುದೀಪ್ ಅವರು ನಿಮಗೆ ಸ್ಪಂದಿಸಿದ ರೀತಿ, ನೀವು ಒಳಗಡೆ ಹೋಗ್ಬೇಕಾಗಿರ್ಬೋದು, ಹೊರಗಡೆ ಬರ್ಬೇಕಾಗಿರ್ಬೋದು, ಅವ್ರು ನಿಮ್ಮ ಒಟ್ಟಿಗೆ ನಡ್ಕೊಳ್ಳೋ ರೀತಿ ಇದೆಯಲ್ಲ ಸರ್, ಅದು ನಿಜವಾಗ್ಲೂ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅಂತ? ಸರ್, ಸುದೀಪ್ ಸರ್ ಬಹಳ ಚೆನ್ನಾಗಿ ನಮ್ಮನ್ನ ಪ್ರೀತಿಯಿಂದ ಆರೈಸಿ ಕಳಿಸಿದ್ರು. ಸೊ ವಿಷಯ ಏನಂದ್ರೆ, ನಮ್ಮ ಸುದೀಪ್ ಸರ್ ಅವರು ನಾವು ಅವ್ರ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದಿರೋರು. ಅವ್ರನ್ನ ರಿಯಲ್ ಆಗಿ ಅಲ್ಲಿ ಕಣ್ಮುಂದೆ ನೋಡಿದ ತಕ್ಷಣ ತುಂಬಾ ಒಂದು ಉದ್ವೇಗ ತುಂಬಾ ಬೇಗ ಇದಾಯ್ತು. ಬಹಳ ಖುಷಿ ಆಯ್ತು. ಪ್ರಾರಂಭದಲ್ಲೇ ನಮ್ಮನ್ನ ಅವರು ಕಳಿಸಿರ್ತಕ್ಕಂತ ರೀತಿ ಅದು ಮರೆಯಲಾರದ ಒಂದು ಇದು ಅದು ಟೈಮ್. ಅದು ಬಹಳ ಖುಷಿ ಆಯ್ತು ನನಗೆ. ಸುದೀಪ್ ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತೀನಿ, ಅವ್ರ ಮುಂದೆ ನಾನು ಈ ತರದ್ ಒಂದು ಸೆಕೆಂಡ್ ಅನ್ಕೊಂತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವ್ರ ದೊಡ್ಡ ಸೂಪರ್ ಸ್ಟಾರು, ಅವ್ರ ಮುಂದೆ ನಿಂತು ಮಾತಾಡಿದ್ದೆ ನನ್ ಪುಣ್ಯ ಅಂತ ಹೇಳ್ತೀನಿ. ಅಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅನ್ನೋ ವಿಷಯದಲ್ಲಿ ಸುದೀಪ್ ಅವರ ಪಾತ್ರ ಎಷ್ಟಿರುತ್ತೆ ಸರ್? ಅಂದ್ರೆ ವೀಕೆಂಡ್ ಬಂದು ಅವ್ರಿಗೆ ಜಡ್ಜ್ಮೆಂಟ್ ಕೊಡೋದು ಅಷ್ಟೇ ಪಾತ್ರ ಇರುತ್ತೆ ಅಥವಾ ಇನ್ವಾಲ್ಡ್ ಆಗಿ ಗೇಮ್ ಆತರ ಇನ್ವಾಲ್ಡ್ ಇರುತ್ತಾ? ಇಲ್ಲ ಸರ್, ಆಕ್ಚುಲಿ ಸುದೀಪ್ ಸರ್ ಅವ್ರದ್ದು ನಮ್ಮ ಸ್ಪರ್ಧಿಗಳು ಏನಿದ್ದಾರೆ ಆ ಸ್ಪರ್ಧಿಗಳನ್ನ ಅವ್ರನ್ನೆಲ್ಲ ಪ್ರತಿಯೊಬ್ರು ಏನ್ ತಪ್ಪಾಗುತ್ತೆ ಅವ್ರನ್ನ ಹೆಂಗೆ ಸರಿದಾರಿ ತರಬೇಕು, ಅವ್ರಿಗೆ ಯಾವ ರೀತಿ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು. ಕೆಲವೊಮ್ಮೆ ಈಗ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳನ್ನ ಅದನ್ನ ಸರಿಯಾದ ರೀತಿನಲ್ಲಿ ಅವರು ನಮ್ಗೆ ಹೇಳ್ತಾರೆ, ಮಾರ್ಗದರ್ಶನ ನೀಡ್ತಾರೆ, ಉಪದೇಶಗಳನ್ನ ನೀಡ್ತಾರೆ. ಒಬ್ಬ ಗುರುಗಳಾಗಿ, ಒಬ್ಬ ತತ್ವಜ್ಞಾನಿಗಳಾಗಿ ಅವರು ನಮಗೆ ಮೇಷ್ಟ್ರಾಗಿ ಮಾರ್ಗದರ್ಶನ ನೀಡ್ತಾರೆ. ಗುರುಗಳಾಗಿ ಸುದೀಪ್ ಅವರು, ಅವ್ರ ಪಾತ್ರ ತುಂಬಾ ದೊಡ್ಡದು ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ಇನ್ನೊಂದು, ಬಿಗ್ ಬಾಸ್ ಹೊರಗೆ ಬಂದಾದ್ಮೇಲೆ ನೀವು ತುಂಬಾ ಕ್ಯೂಟ್ ಆಗಿ, ತುಂಬಾ ನೀಟಾಗಿ
ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಟ್ರೋಲ್ ಆಯ್ತು. ಅವರೇ ನಗ್ತಾ ಇದ್ರು ನಿಮ್ ಮಾತನ್ನ ಕೇಳಿ, ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಕ್ಷಣನ ನೆನ್ಪು ಮಾಡ್ಕೊಳ್ಳೋದಾರೆ, ಅದು ನಿಮ್ಗೆ ಹಂಗೆ ವೈಯಕ್ತಿಕವಾಗಿ ಬಂತು ಹೆಂಗೆ ಅಂತ? ಇಲ್ಲ ಸರ್, ಆಕ್ಚುಲಿ ಏನಂದ್ರೆ ಈಗ ನಾನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಮೈನ್ ಕಾರಣ ಬಂದ್ಬಿಟ್ಟು ಸ್ಫೂರ್ತಿ ಟೈಗರ್ ಪ್ರಭಾಕರ್ ಸರ್ ಅವರು. ಹೌದು. ಕಾಡಿನ ರಾಜ ಚಿತ್ರ ಹಾ. ಅದ್ ನೋಡ್ಕೊಂಡು ನಾನು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ನಾನು ಈ ತರ ಸಾಧನೆ ಮಾಡೋದಕ್ಕೆ ಟೈಗರ್ ಪ್ರಭಾಕರ್ ನಾವು ಸ್ಫೂರ್ತಿಯಾಗಿ ತಗೊಂಡಿದ್ದು. ಅದಾದ್ಮೇಲೆ ನಂದೊಂದು ಈ ಬಾಡಿ ಬಿಲ್ಡಿಂಗ್ ಎಲ್ಲ ಅಚೀವ್ಮೆಂಟ್ ಎಲ್ಲ ಆಗೋದ್ಮೇಲೆ ನನಗೆ ಮಕ್ಕಳಾದ್ರು. ಮಕ್ಕಳಾದ್ಮೇಲೆ ನಾವು ಇನ್ನೇನು ಸ್ವಲ್ಪ ಫ್ಯಾಮಿಲಿ ಕಡೆ ಗಮನ ಕೊಟ್ಕೊಂಡು ನಾವು ಫಿಟ್ನೆಸ್ ನ ಮಾಡೋದನ್ನ ಬಾಡಿನೆಲ್ಲ ಮೇಂಟೈನ್ ಮಾಡೋದೇ ಬಿಟ್ಟಿದ್ವಿ. ಆ ಸಂದರ್ಭದಲ್ಲಿ ಸುದೀಪ್ ಸರ್ದು ಪೈಲೋನ್ ಚಿತ್ರ ಬಂದಿತ್ತು. ಸುದೀಪ್ ಸರ್ ಅವರು ಒಂದು ಚಿತ್ರಕ್ಕೋಸ್ಕರ ಬಾಡಿ ಟ್ರಾನ್ಸ್ಫರ್ ಚೇಂಜ್ ಮಾಡಿದ್ರು ಪೈಲೋನ ಚಿತ್ರದ. ಆ ಚಿತ್ರ ನೋಡ್ಕೊಂಡು ನಾವು ತಿರ್ಗಾ ಒಂದ್ ಸ್ವಲ್ಪ ನಾವು ಒಬ್ಬ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಿ ನಾವು ಯಾಕೆ ಒಂದು ಹೇಳ್ಕೊಂಡ್ರೆ ನಮ್ಗೆ ಒಂಥರ ಹೊಟ್ಟೆ ಎಲ್ಲ ಬಂದ್ಬಿಟ್ಟು ಒಂಥರ ನಾಚಿಕೆ ಆಗ್ತಾ ಇತ್ತು. ಆ ಸಿನಿಮಾ ನೋಡಿದಾಗ ನಮಗೆ ಒಂಥರ ತುಂಬಾ ಆಶ್ಚರ್ಯ ಆಯ್ತು. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇವ್ರೊಂದು ಸಿನಿಮಾಗೋಸ್ಕರ ಇಷ್ಟು ಬಾಡಿನೇ ಇದ್ ಮಾಡಿದ್ದಾರೆ, ನಾವ್ ಯಾಕೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಆ ಸಿನಿಮಾನ ಒಂದು ಪೈಲೋನ ಚಿತ್ರನ ನಾವು ಒಂದು ಇನ್ಸ್ಪೈರ್ ಆಗಿ ಇಟ್ಕೊಂಡು ನಾವು ಮಾಡೋದಕ್ಕೆ ಸಾಧ್ಯತೆಗಳು ಇದಾಯ್ತು. ಆ ಪಿಕ್ಚರ್ ಅದು ಸುದೀಪ್ ಸರ್ ಪಿಕ್ಚರ್. ಅದಾದ್ಮೇಲೆ ನಾವು ಎಲಿಮಿನೇಷನ್ ಆಗಿ ಏನು ಹೊರಗಡೆ ಬಂದಾಗ, ಎಲಿಮಿನೇಟ್ ಆಗಿ ಹೊರಗಡೆ ಬಂದಾಗ ಸಾರ್ ಹತ್ರ ಮಾತಾಡುವಾಗ ನಮಗೆ ನಿನ್ನೇನು ಮನೆಗೆ ಹೋಗೋ ಸಾಧ್ಯತೆಗಳು ಅಂತ ಅವ್ರ ಮುಂದೆ ಮಾತಾಡುವಾಗ ನನ್ಗೊಂದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಆ ಟೈಮಲ್ಲಿ ಈಗ ಸ್ವಲ್ಪ ಫಿಟ್ನೆಸ್ ಆಗಿ ಇರೋದಕ್ಕೆ ಮತ್ತೆ ಫಿಟ್ ಆಗಿರೋದಕ್ಕೆ ಆ ಚಿತ್ರ ಕೂಡ ಕಾರಣ. ಹಾಗಾಗಿ ಅದು ನನಗೆ ಆ ಟೈಮಲ್ಲಿ ಏನ್ ತಪ್ಪಾಗಿ ಮಾತಾಡಿದ್ನೋ ಏನೋ ಗೊತ್ತಿಲ್ಲ. ಸುದೀಪ್ ಸರ್ ಅವ್ರ ಮುಂದೆ ನಾನು ಅವ್ರದ್ದು, ಯಾಕಂದ್ರೆ ಅದು ನಮ್ಮ ಅದು ಮನಸ್ಪೂರ್ವಕವಾಗಿ ನಾವು ಮಾತಾಡಿದ್ದು ಅದು. ಯಾಕಂದ್ರೆ ಅದು ಗೊತ್ತಿಲ್ಲ ನನಗೆ, ಯಾಕಂದ್ರೆ ಒಬ್ಬ ಅವ್ರ ಗುರುಗಳು, ನಾವೆಲ್ಲ ಒಂದು ವಿದ್ಯಾರ್ಥಿಗಳು. ಯಾಕಂದ್ರೆ ಇನ್ನ ಟೈಮ್ ಸಿಕ್ಕೋದೇ ಇಲ್ಲ, ಇನ್ನೇನು ನಾವು ಮನೆಗೂ ಬರೋ ಟೈಮ್. ಹಂಗಾಗಿ ನನ್ನ ಭಾವನೆಗಳನ್ನ ಸುದೀಪ್ ಸರ್ ಅವ್ರಿಗೆ ವ್ಯಕ್ತಪಡಿಸಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡ್ತಿರ್ಬೇಕಾರೆ ಎಪಿಸೋಡ್ ನೋಡ್ತಿರ್ಬೇಕಾರೆ ಕರಿಬಸಪ್ಪ ಅವರಿಗೆ ಜೈ, ಕರಿಬಸಪ್ಪ ಅವರಿಗೆ ಜೈ ಅಂತ ಸುದೀಪ್ ಸರ್ ಹೇಳಿದ್ರು. ಆ ಕ್ಷಣ ಎಷ್ಟು ರೋಮಾಂಚನವಾಗಿತ್ತು ಅಂತ. ಇಲ್ಲ ಒಂದ್ ಬಿಗ್ ಬಾಸ್ ಗೆದ್ಬಿಟ್ರು ನಿಮ್ಮ. ಹೌದು ಸರ್, ನಾನ್ ಜನ್ಮ ಸಾರ್ಥಕ ಐತೆ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ದೊಡ್ಡ ಸೂಪರ್ ಸ್ಟಾರ್ ಅವರು, ಅವ್ರ ಚಿತ್ರಗಳನ್ನ ನಾನು ಬ್ಲಾಕ್ ಟಿಕೆಟ್ ತಗೊಂಡು ನೋಡಿದೀನಿ. ಎಷ್ಟೊಂದು ಪಿಕ್ಚರ್ಗಳು, ಹಳೆ ಪಿಕ್ಚರ್ಗಳನ್ನ, ಸ್ಪರ್ಶ ಇರ್ಬೋದು, ಉಚ್ಚ ಇರ್ಬೋದು, ಸಾಕಷ್ಟು ಪಿಕ್ಚರ್ಗಳನ್ನ ನಾವು ನೋಡಿದೀವಿ. ಬಹಳ ಪಿಕ್ಚರ್ ನೋಡಿದೀನಿ ಸುದೀಪ್ ಸರ್ದು, ಎಲ್ಲಾ ಪಿಕ್ಚರ್ ನೋಡಿದೀವಿ. ಅಂತ ಸೂಪರ್ ಸ್ಟಾರ್ ನಮ್ಗೆ ಜೈ ಅಂದಾಗ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ಸುತ್ತೆ ಸರ್. ಯಾಕಂದ್ರೆ ಇದು ಬಿಗ್ ಬಾಸ್ ಅನ್ನೋದು ಒಂದು ವಾರಕ್ಕೆ ನೆಪ ಮಾತ್ರ ಇದು. ಯಾಕಂದ್ರೆ ಯಾವತ್ತಿದ್ರು ಅದು ಆಟ ಶುರು ಆದ್ಮೇಲೆ ಎಂಡ್ ಆಗ್ಲೇಬೇಕು. ಬಟ್ ಒಬ್ಬ ಸೂಪರ್ ಸ್ಟಾರ್ ಸರ್ ಅವ್ರು ನಮ್ಗೆ ಕರಿಬಸಪ್ಪಗೆ ಜೈ ಅಂತಂದ್ರೆ ನನ್ ಪುಣ್ಯ ಸರ್, ನನ್ನ ಸಾರ್ಥಕ ಆದ ಜೀವನ ಅದು. ಅದು ಸೂಪರ್ ಸ್ಟಾರ್ ಸುದೀಪ್ ಸರ್ ಹೇಳ್ತಾರಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಸರ್ ನನಗೆ. ಸರ್ ಇವಾಗೆಲ್ಲ ನಿಮ್ಮನ್ನ ಹೊರಗಡೆ ಬಿಟ್ರೆ ಆ ಗಲಾಟೆ ಅನ್ನೋ ಕಾನ್ಸೆಪ್ಟ್ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ತೀರಾ, ಅಥವಾ ಇಲ್ಲ ನಾನು ಇರೋದೇ ಹಿಂಗೆ ಅನ್ನೋ ತರ ನಿಮ್ಮ ಡಿಸಿಷನ್? ಇಲ್ಲ ಸರ್, ಓಪನ್ ಆಗಿ ನಾನು ಹಿಂಗೆ ಇರೋದ? ಇಲ್ಲ ಸರ್, ಆ ತರದ್ದೇನಿಲ್ಲ. ಈಗ ನಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗುತ್ತೆ. ಈಗ ನಮ್ದು ಏನು ಒಂದು ನಾವು ಬೇಲೆ ಹಾಕೊಂಡಿದೀವಿ, ಅದನ್ನ ಬಿಡಿಸ್ಕೊಂಡು ನಾವ್ ಅಲ್ಲಿ ಇರ್ಬೇಕಾಗುತ್ತೆ. ಈಗ ಅಲ್ಲಿ ವ್ಯಕ್ತಿತ್ವ ಮತ್ತೆ ಅಲ್ಲಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಏನೇ ಆದ್ರೂ ಕೂಡ ನಾವಲ್ಲಿ ಪ್ರತಿರೋಧಿಸ್ಕೊಂಡು, ಅದು ಗಲಾಟೆಯನ್ನೇ ಆಗಿರ್ಲಿ ಏನೇ ಆಗ್ಲಿ ನಾವು ಅಲ್ಲಿ ಆಕ್ಟಿವ್ ಆಗಿದ್ರೆ ಮಾತ್ರನೇ ವಿನ್ ಆಗಕ್ಕಾಗತ್ತೆ. ಅದಕ್ಕೆ ಹೋಗ್ಬೇಕಾಗುತ್ತೆ. ಈಗ ನಾನು ಹೆಂಗಿದ್ದೀನಿ ಹಂಗೆ ಇದ್ದಿದ್ದಕ್ಕೆ ಹೊರಗಡೆ ಬಂದಿದ್ದು. ಸರ್ ಇವಾಗ ಏನಂತ ಹೇಳಿದ್ರೆ, ಕೆಲವು ಜನ ಡೌಟ್ಸ್ ಇದೆ, ಈ ಪೇಮೆಂಟ್ ವಿಷಯ ಆಗಿರ್ಬೋದು, ಅದಾಗಿರ್ಬೋದು, ಏನ್ ಸಿಕ್ತು ಏನು ಅಂತ. ಅಂದ್ರೆ ಅದಕ್ಕೆ ಕಂಫರ್ಟೇಬಲ್, ನೀವು ಖರ್ಚು ಮಾಡಿ ಹೋಗಿದ್ದು ಅದಕ್ಕೆಲ್ಲ ಕಂಫರ್ಟೇಬಲ್, ಹೇಗೆ ಹೋದ್ರಿ, ಹೇಗೆ ತಯಾರಿ ಮಾಡ್ಕೊಂಡು ಹೋದ್ರಿ ಅಂತ ಸಾಕಷ್ಟು ಖರ್ಚುಗಳು ಬಂದಿರುತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ. ಹೇಗೆ ತಯಾರಿ ಮಾಡ್ಕೊಂಡು ಹೋದ್ರಿ ನೀವು ಅನ್ನೋದು? ಇಲ್ಲ ಸರ್, ಈಗ ನಾನ್ ತಯಾರಿ ಮಾಡ್ಕೊಂಡು ಹೋಗಿದ್ದೆ. ಬಟ್ ನಾನು ಏನೇ ಇದ್ ಮಾಡ್ಕೊಂಡು ಹೋಗಿದ್ರು ಕೂಡ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಜನಗಳನ್ನ ಪ್ರೀತಿ ಸಂಪಾದನೆ ಮಾಡಿದೀನಲ್ಲ, ಅದಕ್ಕಿಂತ ನಾನು ಏನೇ ಮಾಡ್ಕೊಂಡು ಹೋದ್ರು ಲೆಕ್ಕ ಇಲ್ಲ. ಯಾಕಂದ್ರೆ ಈಗ ನಾನು ಒಂದು ಪ್ರಿಪರೇಷನ್ಸ್ ಅಂದ್ರೆ ಸ್ವಲ್ಪ ಬಟ್ಟೆ ಗಿಟ್ಟೆ ತಗೊಂಡಾಗ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡು ಹೋಗಿದ್ರು ಕೂಡ ಅದೇನು ನಮ್ಗೇನು ದೊಡ್ಡದೇನಲ್ಲ. ಬಟ್ ಜನಗಳ ಪ್ರೀತಿ ಸಂಪಾದನೆ ಮಾಡಿದೀನಲ್ಲ, ಅದು ದೊಡ್ಡದು ಸರ್ ನನಗೆ. ಯಾಕಂದ್ರೆ ಈಗ ಟೈಮ್ಗೆ ಅಷ್ಟೇನೆ ಒಂದು ಅವಶ್ಯಕತೆ ಇತ್ತು. ಒಂದು ಕಿಚ್ಚ ಸುದೀಪ್ ಸರ್ ಹತ್ರ ಒಂದು ಬಟ್ಟೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಧರಿಸ್ಕೊಂಡು, ಸರ್ ಸುದೀಪ್ ಸರ್ ಹತ್ರ ನಾವು ಒಂದು ಚಪ್ಪಾಳೆ ಪಡಿಬೇಕು, ಕಿಚ್ಚನ್ನ ಚಪ್ಪಾಳೆ ಅಂತ ಹೇಳ್ಬಿಟ್ಟು ಅಂತ ಇರುತ್ತೆ ಅಂತ ನಾವು ಆತರ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗಿದ್ವಿ. ಅದಾದ್ಮೇಲೆ ನನಗೇನು ಈಗ ಜನಗಳ ಪ್ರೀತಿ ಸಂಪಾದನೆ ಮಾಡಿದೀನಲ್ಲ, ಜನಗಳ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ರಲ್ಲ, ಅದಕ್ಕಿಂತ ದೊಡ್ಡದು ಯಾವ್ದಿಲ್ಲ ಸರ್. ಸರ್ ಇನ್ನೊಂದೇನಂದ್ರೆ, ಇವಾಗ ಬಿಗ್ ಬಾಸ್ ಅಲ್ಲಿ ನೀವು ತುಂಬಾ ದಿನ ಇರ್ಬೇಕು ಅನ್ನೋದು ತುಂಬಾ ಜನರ ಆಶೆ ಆಗಿತ್ತು. ಸೊ ಸ್ವಲ್ಪ ಬೇಗ ಬಂದೆ ಅಂದ್ರೆ, ಅದು ಸೋಲು ಗೆಲುವು ಅನ್ನೋದು ಇದ್ದಿದ್ದೆ ಇದ್ರಲ್ಲಿ. ನೀವು ಅದನ್ನ ಸಾಕಷ್ಟು ನೋಡ್ಕೊಂಡ್ ಬಂದಿರ, ಲೈಫಲ್ಲಿ ಕೂಡ ನೋಡ್ಕೊಂಡ್ ಬಂದಿರ. ಬಂದೆ ಅಂತ ಫೀಲ್ ಆದವ್ರಿಗೆ ನೀವ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
ಫೀಲ್ ಆದವ್ರಿಗೆ ಯಾರು ಅಭಿಮಾನಿಗಳಿಗೆ ಯಾರು ಫೀಲ್ ಮಾಡೋ ಅಗತ್ಯ ಇಲ್ಲ. ಕಾರಣ ಏನಂತಂದ್ರೆ ಈಗ ಏನಾಗುತ್ತಂದ್ರೆ ಎಲ್ರು ಗೆಲ್ಲೋದಕ್ಕೇನೆ ಬಂದಿರೋದು. ನಾವು ಗೆಲ್ಲೋ ಅಂತವ್ರು ಸೋಲನ್ನ ಅನುಭವಿಸೋದಕ್ಕೆ ಇದ್ರೆ ಮಾತ್ರನೇ ಮನಸ್ಥಿತಿ ಇದ್ರೆ ಮಾತ್ರನೇ ಗೆಲುವನ್ನ ಸ್ವೀಕರಿಸಕ್ಕಾಗೋದು. ಯಾಕಂದ್ರೆ ಈಗ ಯಾರಾದ್ರೂ ನಾವು ಗೆಲ್ಲಬೇಕಂತಂದ್ರೆ ಸೋಲನ್ನ ಅನುಭವಿಸಕ್ಕೆ ತಯಾರಿಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ. ನಾನು ಒಂದ್ ವಾರ ಇದ್ರೂ ಕೂಡ ಜನಗಳ ಪ್ರೀತಿ ವಿಶ್ವಾಸ ಅವರು ಕೊಟ್ಟಿದ್ದಲ್ಲ, ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದೂ ಇಲ್ಲ. ಮತ್ತೆ ನಾನು ಈಗ ಒಂದ್ ವಾರ ಇದ್ದು ಹೊರಗಡೆ ಬಂದಿನಂದ್ರೂ ಕೂಡ ನೀವ್ ಯಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ಹೊರಗಡೆ ಬಂದ್ರು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ದಿನನಿತ್ಯ ಒಂದು ಆರೋಗ್ಯ ಬಗ್ಗೆ ಒಂದು ಕಾಳಜಿ ವಹಿಸೋದು, ಒಂದು ಚಟುವಟಿಕೆಯಿಂದ ತಮ್ಮನ್ನೆಲ್ಲ ರಂಜಿಸ್ತೀನಿ. ಮುಂಚೆಗಿಂತ ಇನ್ನೂ ಹೆಚ್ಚಿನ ಮಟ್ಟಿಗೆ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ಜಾಗೃತಿ ಮೂಡಿಸ್ತೀನಿ. ಈ ಮುಖಾಂತರವಾಗಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶನ ಸಾರೋದಕ್ಕೆ ಪ್ರಯತ್ನ ಪಡ್ತೀನಿ.